ಜೈ ಹಿಂದ್. ಸೊ ನೋಡ್ರಿ, ನಾವು ಇವಾಗ ಏನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ RPF ಎಕ್ಸಾಮ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಪ್ರತಿಯೊಂದು ಕ್ಲಾಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು. ನೀವೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಂತ ಹೋಗ್ರಿ. ಕ್ವಶನ್ ಪೇಪರ್ ಏನಪ್ಪಾ ಅಂತಂದ ಹೇಳಿದ್ರೆ ಈಸಿ ಆಗಿರುತ್ತೆ, ಅದ್ರ ಬಗ್ಗೆ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. GK ಏನಾಗತ್ತೆ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 50 ಕ್ವಶನ್ಸ್ ಬರ್ತಾವ. ಆಮೇಲೆ ನೆಕ್ಸ್ಟ್ ರೀಸನಿಂಗ್, ಆಮೇಲೆ ಮೆಥಮೆಟಿಕ್ಸ್, ಅವು ಇವೆಲ್ಲ ಸೇರ್ಬಿಟ್ಟು ಏನಪ್ಪಾ ಅಂತಂದ ಹೇಳಿದ್ರೆ ಸೊ ಉಳಿದಿರೋ ಕ್ವಶನ್ಸ್ ಗಳು ಬರ್ತಾವ. ನಾವು ಅವುಗಳನ್ನೆಲ್ಲ ಕವರ್ ಮಾಡ್ತಾ ಹೋಗ್ತೀನಿ ಒಂದೊಂದು ಟಾಪಿಕ್ ನ. ನಾನು ಆಲ್ರೆಡಿ ಏನಪ್ಪಾ ಅಂತಂದ ಹೇಳಿದ್ರೆ ಬೇರೆ ಎಕ್ಸಾಮ್ಸ್ ಗಳಿಗೆ, SSC ಎಕ್ಸಾಮ್ಸ್ ಗಳಿಗೆ ನಾನು ಆಲ್ರೆಡಿ ಕೆಲವೊಂದು ಟಾಪಿಕ್ಸ್ ಗಳನ್ನ ಕವರ್ ಮಾಡಿದ್ದೀನಿ. ಸೊ ಆ ಟಾಪಿಕ್ಸ್ ಗಳನ್ನ ಮತ್ತೆ ನಾನು ರಿಪೀಟ್ ಮಾಡಲ್ಲ. ನಾನ್ ನಿಮ್ಗೆ ಏನಂತಂದ ಹೇಳಿದ್ರೆ ಒಂದು 2 ರಿಂದ 3 ಕ್ವಶನ್ಸ್ ಅಥವಾ 3 ರಿಂದ 4 ಕ್ವಶನ್ಸ್ ಗಳನ್ನ ನಾನು ಈ ವಿಡಿಯೋಗಳಲ್ಲಿ ಬಿಡಿಸ್ತೀನಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಪ್ಪಾ ಅಂತಂದ ಹೇಳಿದ್ರೆ ಆ ವಿಡಿಯೋ ಲಿಂಕ್ ಅನ್ನ, ಏನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಇದ್ರ ಕೆಳಗಡೆ ಏನಂತಂದ ಹೇಳಿದ್ರೆ ಆಯಾ ಟಾಪಿಕ್ ಗಳು ಏನಂತಂದ್ ಇರುತ್ತಲ್ಲ, ಆ ಟಾಪಿಕ್ ಗಳು ಏನಂತಂದ್ ಹೇಳಿದ್ರೆ ವಿಡಿಯೋ ಲಿಂಕ್ ಅನ್ನ ನಾನು ಹಾಕಿರ್ತೀನಿ. ಈ ವಿಡಿಯೋ ನೋಡಿದ ತಕ್ಷಣ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಆ ವಿಡಿಯೋಸ್ ಗಳನ್ನ SSC GDಗೋ ಅಥವಾ ಯಾವ್ದೋ ಬೇರೆ ಎಕ್ಸಾಮ್ಸ್ಗೋ ಅಂತಂದ್ ಥಿಂಕ್ ಮಾಡಕ್ ಹೋಗ್ಬೇಡ್ರಿ. ನಮಗ್ ಕ್ವಶನ್ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್. ಆಮೇಲೆ ಎಲ್ಲ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ ಮಾಡಿದೀನಿ, ಮತ್ತೆ ರಿಪೀಟ್ ಮಾಡೋದ್ ಬೇಡ, ತುಂಬಾ ಟೈಮ್ ಹಿಡಿಯುತ್ತೆ. ಬೇರೆ ಯಾವ್ದು ಮಾಡಿಲ್ಲ ಆ ಕಾನ್ಸೆಪ್ಟ್ ಗಳನ್ನ ನಾನು ಕವರ್ ಮಾಡ್ಕೊಂತ ಹೋಗ್ತೀನಿ. ಆ ವಿಡಿಯೋಸ್ ಗಳನ್ನ ಲಿಂಕ್ ನ ಕ್ಲಿಕ್ ಮಾಡಿ ಆ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ. ಆಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ RPF ಗೆ ಒಂದು ಟೆಲಿಗ್ರಾಮ್ ಚಾನಲ್ ಅನ್ನ ನಾನು ಕ್ರಿಯೇಟ್ ಮಾಡಿರ್ತೀನಿ, ಅದಕ್ಕೆ ಜಾಯ್ನ್ ಆಗ್ರಿ. ಅಲ್ಲಿ ಕೂಡ ಏನಂತಂದ್ ಹೇಳಿದ್ರೆ ಆಯಾ ಟಾಪಿಕ್ ಪ್ರಕಾರ ನಾನು ಅಪ್ಲೋಡ್ ಮಾಡ್ತಾ ಹೋಗಿರ್ತೀನಿ. ಸೊ ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ಮಾಹಿತಿ. ಸೊ ಇವತ್ತೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಫೋರ್ತ್ ಟರ್ಮ್ ಕಂಡಿಡಿಯೋದು ಅಥವಾ ಸಿಕ್ಸ್ತ್ ಟರ್ಮ್ ಕಂಡಿಡಿಯೋದು ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ ಏನ್ ಕೊಟ್ಟಿರ್ತಾರ, ಫಸ್ಟ್ ಟರ್ಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೆಕೆಂಡ್ ಟರ್ಮ್ ರಿಲೇಟ್ ಐತಿ ಅಂತ ಕ್ವಶನ್ ಕೊಟ್ಟಿರ್ತಾರ. ಆಮೇಲೆ ನೆಕ್ಸ್ಟ್ ಬಿಟ್ರೆ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ನಮ್ಗ ಥರ್ಡ್ ಟರ್ಮ್, ಆಮೇಲೆ ಏನಂತಂದ್ ಹೇಳಿದ್ರೆ ಫೋರ್ತ್ ಟರ್ಮ್ ಅಂತ ಕೊಟ್ಟಿರ್ತಾನ. ಸೊ ಒಂದು ಇಲ್ಲಿ ಫೋರ್ತ್ ಟರ್ಮ್ ಕಂಡಿಡಿಯೋದು ಕೇಳಿರ್ತಾನ, ಇಲ್ಲ ಸೊ ಇನ್ನೊಂದ್ ತರ ಕ್ವಶನ್ ಏನ್ ಕೇಳ್ತಾನ ಅಂತಂದ್ ಹೇಳಿದ್ರೆ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ರಿಲೇಟ್ ಆಗೈತೆ, ಮೂರನೇ ಟರ್ಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಾಲ್ಕನೇದಕ್ ರಿಲೇಟ್ ಆಗೈತೆ, ಆಮೇಲೆ ಐದನೇ ಟರ್ಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆರನೇದಕ್ ರಿಲೇಟ್ ಆಗಿರುತ್ತ, ಆರನೇದಕ್ ಕಂಡಿಡಿ ಅಂತ ಕೇಳ್ತಾನ. ಸೊ ಇಲ್ಲಿ ಎರಡು ಟೈಪ್ ಕ್ವಶನ್ಸ್ ಗಳು ಬರ್ತಾವ. ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ನಾಲ್ಕನೇ ಟರ್ಮ್ ಕಂಡಿಡಿಯೋದು, ಇಲ್ಲ ಅಂತಂದ್ ಹೇಳಿದ್ರೆ ಆರನೇ ಟರ್ಮ್ ಕಂಡಿಡಿಯೋದು. ಇಲ್ಲಿ ಏನಂತಂದ್ ಹೇಳಿದ್ರೆ ಲಾಜಿಕ್ ಸೇಮ್ ಇರುತ್ತೆ, ಇವೆರಡಕ್ಕೂ ಲಾಜಿಕ್ ಏನಿರುತ್ತ ಸೇಮ್ ಅದೇ ಲಾಜಿಕ್ ಇಲ್ಲಿ ಇರುತ್ತೆ. ಇಲ್ಲಿ ಏನ್ ಲಾಜಿಕ್ ಇರ್ತಾವ ಸೇಮ್ ಲಾಜಿಕ್ ಏನಂತಂದ್ ಹೇಳಿದ್ರೆ ಕಂಟಿನ್ಯೂ ಆಗತ್ತೆ, ನಾವು ಕಂಡಿಡ್ಬೇಕಷ್ಟೇ. ಈಗ ನಾವು ಅಲ್ಫಾಬೆಟ್ ಸೀರೀಸ್ ಆಮೇಲೆ ನಂಬರ್ ಸೀರೀಸ್ ಕಂಡು ಹಿಡಿತೀವಲ್ಲ, ಸೇಮ್ ಅದೇ ತರ ಕ್ವಶನ್ ಇರುತ್ತೆ. ನಾನು ಅದನ್ನ ಡಿಸ್ಕಷನ್ ಮಾಡ್ತೀನಿ. ಆಮೇಲೆ ಲಿಂಕ್ ಅನ್ನ, ಎಕ್ಸ್ಟ್ರಾ ಏನ್ ವಿಡಿಯೋಸ್ ಇದಾವಲ್ಲ ಆ ಲಿಂಕ್ ಅನ್ನ ಇದ್ರ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅದನ್ನ ಕಂಪ್ಲೀಟ್ ಆಗಿ ಇವತ್ತು ನೋಡ್ಬಿಡ್ರಿ. ನಾಳೆಗೆ ಏನಂತಂದ್ ಹೇಳಿದ್ರೆ ಮತ್ತೊಂದು ಕಾನ್ಸೆಪ್ಟ್ ನಾನು ಹಾಕಿರ್ತೀನಿ. ಇಲ್ಲಿ ನೋಡ್ರಿ, ಎಕ್ಸಾಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕನ್ಫರ್ಮ್ ಮಾಡ್ತೀನಿ. ಇನ್ನೊಂದು RPF ಎಕ್ಸಾಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಾನ್ಸ್ಟೇಬಲ್ ಆಗಿರ್ಬೋದು, ಆಗಿರ್ಬೋದು, ಆಲ್ಮೋಸ್ಟ್ ಸೇಮ್ ಕ್ವಶನ್ ಪೇಪರ್ ಇರುತ್ತೆ. ಆಮೇಲೆ ಕನ್ನಡದಲ್ಲಿ ಇರುತ್ತೆ. ಕ್ಲಿಯರ್ ಎಲ್ರಿಗೂ ಎಷ್ಟೋ ಜನ ಗೊತ್ತಿರಂಗಿಲ್ಲ, ಸರ್ ಕನ್ನಡದಲ್ಲಿ ಐತಾ ಇಲ್ವಾ? ಎಸ್, ಕನ್ನಡದಲ್ಲಿ ಐತಾ. ಎಕ್ಸಾಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕನ್ನಡದಲ್ಲಿ ಐತಾ, ನೀವು ಕನ್ನಡದಲ್ಲಿ ಬರೀಬಹುದು. ಸೊ ನನ್ನ ಹತ್ರ ಕನ್ನಡದಲ್ಲಿ ಕ್ವಶನ್ ಪೇಪರ್ ಇಲ್ಲ ಅಂತಂದ್ ಹೇಳಿ ನಾನು ಇಂಗ್ಲಿಷ್ ಅಲ್ಲಿ ತಗೊಂಡಿದ್ದೀನಿ, ಬಟ್ ಅದ್ರ ನಿಮ್ಗೆ ನಾನು ಎಲ್ಲಾನು ಹೇಳ್ತೀನಿ. ನೋಡ್ರಿ, ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತಂದ್ ಹೇಳಿದ್ರೆ, ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತಂದ್ ಹೇಳಿದ್ರೆ ನಿಮ್ಮ ಹತ್ರ ಎಲ್ರ ಹತ್ರ ಕಂಪ್ಯೂಟರ್ ಇದಾವಲ್ಲ, ಸೊ ದೊಡ್ಡದಾಗಿರೋ ಕಂಪ್ಯೂಟರ್, ಸೊ ಈ ರೀತಿಯಾಗಿ ಇಟ್ಟಿರ್ತಾರೆ ನೋಡ್ರಿ ಮನೇಲಿ, ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತಂದ್ ಹೇಳ್ತೀವಿ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಂತಂದ್ ಹೇಳಿ. ಸೊ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಂತಂದ್ ಹೇಳಿದ್ರೆ ಎಲ್ಲರೂ ಯೂಸ್ ಮಾಡ್ತಿರಲ್ಲ ಲ್ಯಾಪ್ಟಾಪ್ಸ್ ಗಳನ್ನ, ಅದಕ್ಕೆ. ಸೊ ಲ್ಯಾಪ್ಟಾಪ್ ಗಳಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ರಿಲೇಟ್ ಆಗೈತಿ ಅಂತಂದ್ ಹೇಳಿದ್ರ. ಸೊ ಒಂದನೇ ಪದ ಏನಂತಂದ್ ಹೇಳಿದ್ರೆ ಎರಡನೇ ಪದ. ಸೊ ಡೆಸ್ಕ್ಟಾಪ್ ಕಂಪ್ಯೂಟರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಗಳಿಗೆ ರಿಲೇಟ್ ಆಗೈತೆ. ಸೇಮ್ ಅದೇ ತರ ಟೆಲಿಫೋನ್. ಸೊ ನಿಮ್ಗೆಲ್ರಿಗೂ ಗೊತ್ತೈತೆ, ಹಿಂದಿನ ಕಾಲದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಟೆಲಿಫೋನ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರು. ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಟೆಲಿಫೋನ್ಸ್ ಗಳು ಬರ್ತಾ ಇತ್ತು ನೋಡ್ರಿ. ಈ ತರ ಹಿಂಗೆಲ್ಲ ಇಟ್ಬಿಟ್ಟು ವೈರ್ ಕನೆಕ್ಷನ್ ಮಾಡ್ತಾ ಇದ್ರು ಟೆಲಿಫೋನ್ಗಳು. ಈ ಟೆಲಿಫೋನ್ಗಳು ಯಾವ್ದಕ್ಕ ರಿಲೇಟ್ ಆಗೈತಿ ಅಂತ ಕ್ವಶನ್ ಕೇಳಿದಾರ. ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರಿಂಟರ್. ಸೊ ಪ್ರಿಂಟರ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಪ್ರಿಂಟರ್ ಏನಂತಂದ್ ಹೇಳಿದ್ರೆ ಪ್ರಿಂಟ್ ತೆಗಿಯೋಕೆಲ್ಲ ಯೂಸ್ ಮಾಡ್ತಾರೆ, ಅದು ಬರಂಗಿಲ್ಲ. ಆಲ್ರೆಡಿ ಟೆಲಿವಿಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಟೆಲಿವಿಷನ್ ಅಂದ್ರೆ ಏನು? ಟಿವಿ ಅಂತಂದ್ ಹೇಳ್ತೀವಿ. ಟೆಲಿವಿಷನ್ ಅಂತಂದ್ ಹೇಳಿದ್ರೆ ಟಿವಿ ಕೂಡ ಬರಂಗಿಲ್ಲ. ಇಲ್ಲಿ ನೋಡ್ರಿ, ಇದು ಕಂಪ್ಯೂಟರ್ ಇದೇನಂತಂದ್ ಹೇಳಿದ್ರೆ ದೊಡ್ಡ ಸೈಜ್, ಇದು ಸಣ್ಣ ಸೈಜ್. ಸೊ ಲ್ಯಾಪ್ಟಾಪ್ ಅಂತಂದ್ ಹೇಳಿದ್ರೆ ಮಡಿಚ್ಬಿಟ್ಟೆಲ್ಲ ಆ ಕಡೆ ಇಟ್ಕೊಂಡು ಹೋಗ್ಬೋದು. ಸೇಮ್ ಅದೇ ತರ ಟೆಲಿಫೋನ್ ಅಂತಂದ್ ಹೇಳಿದ್ರೆ ಮನೇಲಿ ಇಡೋದು. ಸೊ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತಂದ್ ಹೇಳಿದ್ರೆ ಮನೇಲಿ ಇಡೋದು. ಸೇಮ್ ಅದೇ ತರ ಇನ್ನು ಎಲ್ಲಾ ಕಡೆ ತಗೊಂಡ್ ತಿರ್ಗಾಡೋದು ಯಾವ್ದು? ಮೊಬೈಲ್ ಫೋನ್ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾಲ್ಕನೇ ಪದ ಯಾವ್ದು ಬರುತ್ತಾ? ಮೊಬೈಲ್ ಫೋನ್ ಅಂತಂದ್ ಹೇಳಿ ಬರುತ್ತಾ. ಯಾವ್ದು? ಮೊಬೈಲ್ ಫೋನ್ ಅಂತಂದ್ ಬರುತ್ತೆ. ಕೀಬೋರ್ಡ್ ಅಂತಂದ್ ಹೇಳಿದ್ರೆ ಕಂಪ್ಯೂಟರ್ ಇರುವಂತಹ ABCD ಲೆಟರ್ಸ್ ಇರ್ತಾವ. ಇನ್ಪುಟ್ ಅಂತಂದ್ ಹೇಳ್ತೀವಿ, ಕಂಪ್ಯೂಟರ್ ಇನ್ಪುಟ್ ಡಿವೈಸ್, ಅದು ಕೀಬೋರ್ಡ್ ಅಂತಂದ್ ಹೇಳ್ತೀವಿ. ಸೊ ಎಲ್ರಿಗೂ ಕ್ಲಿಯರಾ? ಸೊ ಇಲ್ಲೇನು ಒಂದನೇ ಪದ ಎರಡನೇದಕ್ಕೆ ರಿಲೇಟ್ ಆಗೈತೆ, ಆಮೇಲೆ ಮೂರನೇ ಪದ ಏನಪ್ಪಾ ಅಂತಂದ್ ಹೇಳಿದ್ರೆ ನಾಲ್ಕನೇದು ರಿಲೇಟ್ ಆಗಿರುತ್ತಾ. ಸೇಮ್ ಹಂಗೆ ಕಂಪ್ಯೂಟರ್, ಡೆಸ್ಕ್ಟಾಪ್ ಕಂಪ್ಯೂಟರ್ ಮನೇಲಿ ಇರ್ತೀವಿ, ಲ್ಯಾಪ್ಟಾಪ್ ಅನ್ನ ಎಲ್ಲಾ ಕಡೆ ತಗೊಂಡ್ ತಿರ್ಗಾಡ್ತೀವಿ. ಸೇಮ್ ಅದೇ ತರ ಟೆಲಿಫೋನ್ ಅನ್ನ ಮನೇಲಿ ಇರ್ತೀವಿ,
ಮೊಬೈಲ್ ಫೋನ್ ಅನ್ನ ಎಲ್ಲಾ ಕಡೆ ತಗೊಂಡ್ ತಿರ್ಗಾಡ್ತೀವಿ. ಸೊ ಆ ತರ ಏನಂತಂದ ಹೇಳಿದ್ರೆ ಒಂದು ಲಾಜಿಕ್ ಬರುತ್ತೆ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಏನ್ ಕ್ವಶನ್ ಕೇಳಿದಾನ ಸೇಮ್ ಅದನ್ ಬಿಡ್ರಿ, ನಿಮ್ ಕನ್ನಡದಾಗ ಇರುತ್ತ, ಅದ್ರ ಬಗ್ಗೆ ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಕ್ವಶನ್ ಬಗ್ಗೆ. ಇಲ್ಲಿ ನೋಡ್ರಿ ಪ್ಯಾರೋಟ್ ಅಂತಂದ್ ಐತಿ. ಪ್ಯಾರೋಟ್ ಅಂತಂದ್ ಹೇಳಿದ್ರೆ ಏನು, ಗಿಳಿ ಅಂತಂದ್ ಹೇಳ್ತೀವಿ. ಪ್ಯಾರೋಟ್ ಅಂತಂದ್ ಹೇಳಿದ್ರೆ ಗಿಳಿ ಅಂತಂದ್ ಹೇಳ್ತೀವಿ. ಈ ಗಿಳಿ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದಕ್ ರಿಲೇಟ್ ಆಗಿತ್ತ, ಬೀಕ್ ಅಂತಂದ್ ಹೇಳ್ತೀವಿ. ಬೀಕ್ ಅಂತಂದ್ ಹೇಳಿದ್ರೆ ಕೊಕ್ಕು. ಬೀಕ್ ಅಂತಂದ್ ಹೇಳಿದ್ರೆ ಕೊಕ್ಕು ಅಂತಂದ್, ಗಿಳಿ ಇದ್ದದ್ದು ಕೊಕ್ಕು, ಅದ್ರದ್ದು ಕೊಕ್ಕು ಇರುತ್ತಲ್ಲ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ಗಿಳಿ ಐತಂತಂದ್ ಹೇಳಿದ್ರ ಸೊ ಅದ್ರ ಕೊಕ್ ಬರುತ್ತಲ್ಲ, ಸೊ ಈ ತರ ಏನಂತಂದ್ ಹೇಳಿ ಕೊಕ್ ಬರುತ್ತಲ್ಲ, ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ರಿಲೇಟ್ ಆಗೈತೆ. ಅದಾದ ನಂತರ ಎಲಿಫೆಂಟ್ ಅಂತಂದ್ ಹೇಳಿದ್ರೆ ಏನು, ಎಲಿಫೆಂಟ್ ಅಂತಂದ್ ಹೇಳಿದ್ರೆ ಆನೆ. ಸೊ ಆನೆಗೆ ಏನಿರುತ್ತೆ, ಸೊ ಗಿಳಿಗೆ ಏನಂತಂದ್ ಹೇಳಿದ್ರೆ ಕೊಕ್ಕಿದೆ ಅಂತಂದ್ ಹೇಳಿದ್ರೆ ಆನೆಗೆ ಏನಿರುತ್ತೆ, ಇಲ್ಲಿ ಸ್ಮಾಲ್ ಅಂತ ಕೊಟ್ಟಿದ್ದಾರೆ. ಸ್ಮಾಲ್ ಅಂತಂದ್ ಹೇಳಿದ್ರೆ ಚಿಕ್ಕ, ಚೇರ್ ಅಂತಂದ್ ಹೇಳಿದ್ರೆ ಕುರ್ಚಿ ಅಂತಂದ್ ಹೇಳ್ತೀವಿ, ಬುಕ್ ಅಂತಂದ್ ಹೇಳಿದ್ರೆ ಪುಸ್ತಕ. ಇವ್ಯಾವು ಬರಂಗಿಲ್ಲ. ಎಲಿಫೆಂಟ್ ಸಂಬಂಧ ಐತೆ ಇಲ್ಲ. ಸೊ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಸಂಬಂಧ ಐತೆ, ಟಸ್ಕ್ ಅಂತಂದ್ ಹೇಳ್ತೀವಿ, ದಂತು. ಸೊ ನಿಮ್ಗೆಲ್ರಿಗೂ ಗೊತ್ತೈತಲ್ಲ. ಸೊ ನೀವು ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಆನೆಯನ್ನ ನೋಡಿದ್ರೆ ಆನೆಗೇನಪ್ಪಾ ಅಂತಂದ್ ಹೇಳಿದ್ರೆ ದಂತು ಇರುತ್ತೆ. ಕ್ಲಿಯರಾ? ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ರಿ, ಗಿಳಿಗೆ ಕೊಕ್ಕಿದೆ ಅಂತಂದ್ ಹೇಳಿದಾರ, ಆನೆಗೇನಪ್ಪಾ ಅಂತಂದ್ ಹೇಳಿದ್ರೆ ದಂತ್ ಇದೆ ಅಂತಂದ್ ಹೇಳಿ. ಒಂದನೇ ಪದ ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡನೇದಕ್ಕೆ ರಿಲೇಟ್ ಐತಾ, ಮೂರನೇದು ಏನಪ್ಪಾ ಅಂತಂದ್ ಹೇಳಿದ್ರೆ ನಾಲ್ಕನೇದಕ್ಕೆ. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳಿದಾರ. ನೋಡ್ರಿ ನಾನು SSC GD ಅಂತ ಎಂದು ಹೇಳ್ಬಿಟ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 2 ವಿಡಿಯೋಸ್ ಗಳನ್ನ ಮಾಡಿದೀನಿ. ಸೊ ಅದ್ರಲ್ಲಿ ಏನಂತಂದ್ ಹೇಳಿದ್ರೆ 30ರಿಂದ 40 ಕ್ವಶನ್ಸ್ ಗಳನ್ನ ಇದೇ ರೀತಿಯಾಗಿ ನಾನು ಡಿಸ್ಕಷನ್ ಮಾಡಿದೀನಿ. ಸೊ ಅವುಗಳನ್ನ ನೀವು ಕಂಪ್ಲೀಟ್ ಆಗಿ ನೋಡ್ಬೇಕು, ಅದ್ರ ಲಿಂಕ್ ಗಳನ್ನ ನಾನು ಹಾಕಿದೀನಿ. ಸೊ ಯಾರು ಪಾಸ್ ಆಗ್ಬೇಕು, ಯಾರು ಜಾಬ್ ಆಗ್ಬೇಕು, ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಅವ್ರಷ್ಟೇ ವಿಡಿಯೋಸ್ ಗಳನ್ನ ನೋಡ್ರಿ, ಉಳಿದವ್ರು ಸುಮ್ನೆ ಏನೋ ನೋಡಕ್ ಹೋಗ್ಬೇಡ್ರಿ. ಸೊ ಬೇರೆಯವ್ರ ಮಾತು ಕೇಳ್ಕೊಂಡು ದುಡ್ಡು ಕೊಟ್ಬಿಟ್ಟು ಕೋಚಿಂಗ್ಸ್ಗೆಲ್ಲ ಹೋಗ್ರಿ, ನಿಮ್ಗೆ ಏನಂತಂದ್ ಹೇಳಿದ್ರೆ ಒಳ್ಳೇದಾಗ್ಲಿ. ಎಸ್ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾನ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾನ ಅಂತಂದ್ ಹೇಳಿದ್ರೆ ಚೆಫ್ ಅಂತಂದ್ ಕೊಟ್ಟಿದ್ದಾನೆ. ಚೆಫ್ ಅಂತಂದ್ ಹೇಳಿದ್ರೆ ಏನು, ಆ ಅಡಿಗೆ ಭಟ್ಟ ಅಂತಂದ್ ಹೇಳ್ತೀವಿ. ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಭಟ್ ಅಂತಂದ್ ಹೇಳ್ತೀವಲ್ಲ, ಅಡಿಗೆ ಭಟ್ರು. ಸೊ ಇದು ಏನಂತಂದ್ ಹೇಳಿದ್ರೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಸೊ ಅಡಿಗೆ ಚೆಫ್ ಅಂತಂದ್ ಹೇಳ್ತೀವಿ, ಅಡಿಗೆ ಮಾಡೋರು ಭಟ್ರು ಅಂತಂದ್ ಹೇಳ್ತೀವಿ ಅವ್ರಿಗೆ ನಾವು ಕನ್ನಡದಲ್ಲಿ. ಸೊ ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ರೆಸ್ಟೋರೆಂಟ್ ಗೆ ಸಂಬಂಧಪಟ್ಟಿದಾರ. ಇಲ್ಲಿ ನೋಡ್ರಿ, ಸೊ ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ರೆಸ್ಟೋರೆಂಟ್ ಅಂತಂದ್ ಹೇಳಿದ್ರೆ ದೊಡ್ಡ ದೊಡ್ಡ ಹೋಟೆಲ್ಗಳು. ಸೊ ಭಟ್ರು ಏನಪ್ಪಾ, ಚೆಫ್ ಅನ್ನೋರು ಏನಪ್ಪಾ ಅಂತಂದ್ ಹೇಳಿದ್ರೆ ಅಂದ್ರೆ ಹೋಟೆಲ್ಗಳಲ್ಲಿ ಅಡಿಗೆ ಮಾಡೋರನ್ನ ನಾವು ಭಟ್ರು ಅಂತ ಕರಿತೀವಿ ನಮ್ ಕಡೆ ಸೈಡ್. ಸೊ ನಾವು ಇಲ್ಲಿ ಇಂಗ್ಲಿಷ್ ನ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಚೆಫ್ ಅಂತ ಕರಿತೀವಿ. ಸೊ ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ರೆಸ್ಟೋರೆಂಟ್ ಗೆ ಸಂಬಂಧಪಟ್ಟಿದ್ದಾರೆ. ಸೇಮ್ ಅದೇ ತರ ಇನ್ನೊಂದ್ ಯಾವ್ದು, ಡಾಕ್ಟರ್ ಅಂತಂದ್ ಐತೆ. ಸೊ ಡಾಕ್ಟರ್, ಇವ್ರು ಡಾಕ್ಟರ್ ಯಾವ್ದಕ್ ಸಂಬಂಧ ಪಡ್ತಾರ ನಿಮ್ಗೆ ಎಲ್ರಿಗೂ ಗೊತ್ತೈತಿ ಈಸಿಯಾಗಿ. ಇಲ್ಲಿ ಕುಕ್ ಅಂತಂದ್ ಹೇಳಿದ್ರೆ ಏನು, ಇವರು ಕೂಡ ಏನಂತಂದ್ ಹೇಳಿದ್ರೆ ಅಡಿಗೆ ಮಾಡೋರು. ಡ್ರಿಂಕ್ ಅಂತಂದ್ ಹೇಳಿದ್ರೆ ಕುಡಿ, ಅಡಿಗೆ ಮಾಡೋದು. ಆಮೇಲೆ ಫುಡ್ ಅಂತಂದ್ ಹೇಳಿದ್ರೆ ಅಡುಗೆ. ಇಲ್ಲಿ ಒಂದೇ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ ಹಾಸ್ಪಿಟಲ್ ಅಂತಂದ್ ಹೇಳ್ತೀವಿ, ಹಾಸ್ಪಿಟಲ್. ಸೊ ಡಾಕ್ಟರ್ ಯಾವ್ದಕ್ ಸಂಬಂಧಪಟ್ಟಿರ್ತಾರಪ್ಪ ಅಂತಂದ್ ಹೇಳಿದ್ರೆ ಹಾಸ್ಪಿಟಲ್. ನಿಮ್ಗೆ ಇಲ್ಲಿ ಏನಂತಂದ್ ಹೇಳಿದ್ರೆ ಈಸಿಯಾಗಿ ಏನಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಕೂಡ ಮಾಡ್ಬೋದು. ಡಾಕ್ಟರ್ ಏನಂತಂದ್ ಹೇಳಿದ್ರೆ ಕುಕ್ ಸಂಬಂಧ ಪಡ್ತಾ ಏನ, ಡ್ರಿಂಕ್ ಫುಡ್ ಇಲ್ಲ. ಸೊ ಡಾಕ್ಟರ್ ಅಂತಂದ್ ಹೇಳಿದ್ರೆ ಹಾಸ್ಪಿಟಲ್ ಸಂಬಂಧ ಪಡ್ತಾನ. ಸೊ ಇಲ್ಲಿ ನೋಡ್ರಿ, ಭಟ್ರಲ್ಲಿ ಇರ್ತಾರ, ರೆಸ್ಟೋರೆಂಟ್ ಒಳಗಡೆ ಇರ್ತಾರ. ಡಾಕ್ಟರ್ಗಳು ಎಲ್ಲಿರ್ತಾರಪ್ಪ ಅಂತಂದ್ ಹೇಳಿದ್ರೆ ಹಾಸ್ಪಿಟಲ್ ದಲ್ಲಿ ಇರ್ತಾರ. ಸೇಮ್ ಅದೇ ಹೇಳಿದ್ನಲ್ಲ, ಒಂದನೇ ಪದ ಎರಡನೇದಕ್ಕಾಯ್ತು ಅಂತಂದ್ ಹೇಳಿದ್ರೆ ಮೂರನೇದು ನಾಲ್ಕನೇ ಪದಕ್ಕೆ ರಿಲೇಟ್ ಆಗೈತೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಸೇಮ್ ಅದೇ ತರ ನೋಡ್ರಿ, ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ನ ಸಾಲ್ವ್ ಮಾಡೋಣ. ಟೋಟಲ್ ಆಗಿ 3ರಿಂದ 4 ಕ್ವಶನ್ ಪೇಪರ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಉಳಿದಿದ್ದೆಲ್ಲ ಬೇರೆ ವಿಡಿಯೋಸ್ ಗಳನ್ನ ನೀವು ನೋಡ್ಬೇಕು, ಅದ್ರ ಲಿಂಕ್ ಅನ್ನ ಹಾಕಿರ್ತೀನಿ. ಎಸ್ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕ್ವಶನ್ ಇದೆ, ಬರ್ಡ್ ಅಂತ ಇದೆ. ಬರ್ಡ್ ಅಂತಂದ್ ಹೇಳಿದ್ರೆ ಹಕ್ಕಿ. ಸೊ ಬರ್ಡ್ ಅಂತಂದ್ ಹೇಳಿದ್ರೆ ಹಕ್ಕಿ. ಇದು ಯಾವ್ದಕ್ ಸಂಬಂಧಪಟ್ಟೈತೆ, ವಿಂಗ್ ಅಂತಂದ್ ಹೇಳ್ತಾರೆ. ವಿಂಗ್ ಅಂತಂದ್ ಹೇಳಿದ್ರೆ ರೆಕ್ಕೆ. ಸೊ ಎಲ್ಲಾ ಹಕ್ಕಿಗಳಿಗೆ, ಪಕ್ಷಿಗಳಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ರೆಕ್ಕೆಗಳಿರ್ತಾವ. ಸೇಮ್ ಅದೇ ತರ ಟ್ರೀ ಅಂತಂದ್ ಹೇಳಿದ್ರೆ ಗಿಡ ಮರ. ಸೊ ಗಿಡ ಅಂತ ಅನ್ಕೊಡ್ರಿ, ಟ್ರೀ ಅಂತಂದ್ ಹೇಳಿದ್ರೆ ಗಿಡ. ಬನಿಯಾನ್ ಅಂತಂದ್ ಹೇಳಿದ್ರೆ ಆಪ್ಷನ್ ಕೊಟ್ಟಿದಾರೆ, ಬನಿಯಾನ್ ಅಂತಂದ್ ಹೇಳಿದ್ರೆ ಆಲದ ಮರ. ಪೇಪರ್ ಅಂತಂದ್ ಹೇಳಿದ್ರೆ ಪೇಪರ್, ನೀವು ಓದ್ತಿರಲ್ಲ ಡೈಲಿ ಪೇಪರ್. ಅದು ಟೀಕ್ ಅಂತಂದ್ ಹೇಳಿದ್ರೆ ಅದೊಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಅದೊಂದು ಕಟ್ಟಿಗೆ ಗಿಡ ಅಂತಂದ್ ಹೇಳ್ತೀವಿ. ಇದು ಗಿಡದ ಹೆಸರು. ಟೀಕ್ ಅನ್ನೋದು ಏನಪ್ಪಾ ಅಂತಂದ್ ಹೇಳಿದ್ರೆ ಅದೊಂದು ಗಿಡದ ಹೆಸರು. ಸೊ ಇಲ್ಲಿ ಲೀಫ್ ಅಂತಂದ್ ಐತಿ ನೋಡ್ರಿ, ಲೀಫ್ ಒಂದೇ ಏನಪ್ಪಾ ಅಂತಂದ್ ಹೇಳಿದ್ರೆ ಇದಕ್ಕೆ ಆನ್ಸರ್ ಆಗತ್ತ ಎಲೆ ಅಂತಂದ್ ಹೇಳ್ತೀವಿ. ಲೀಫ್ ಅಂತಂದ್ ಹೇಳಿದ್ರೆ ಸೊ ಎಲೆ ಅಂತಂದ್ ಹೇಳ್ತೀವಿ. ಸೊ ಹಕ್ಕಿಗಳಿಗೆ ಹೆಂಗ್ ರೆಕ್ಕೆಗಳಿರ್ತಾವ, ಪಕ್ಷಿಗಳಿಗೆ ಹೆಂಗ್ ರೆಕ್ಕೆಗಳಿರ್ತಾವ, ಗಿಡಕ್ಕೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ಅದೇ ತರ ಎಲೆಗಳಿರ್ತಾವ ಅಂತಂದ್ ಹೇಳ್ಬಿಟ್ಟು. ಸೊ ಈ ತರ ಕ್ವಶನ್ಸ್ ಗಳನ್ನ ನಮಗ್ ಕೇಳ್ತಾರ. ಸೇಮ್ ಇದೇ ತರ ನೋಡ್ರಿ, 30ರಿಂದ 40 ಕ್ವಶನ್ಸ್ ಗಳನ್ನ ನಾನು SSC GD ಯಲ್ಲಿ ಮಾಡಿದೀನಿ. ಸೇಮ್ ಕ್ವಶನ್ಸ್ ಗಳು ಬರ್ಬಹುದು, ಅಥವಾ ಇವುಗಳನ್ನೇ ಕೇಳ್ಬಹುದು, ಅಥವಾ ಬೇರೆ ತರ ಕೇಳ್ಬಹುದು. ಬಟ್ ಅದರ ಲಾಜಿಕ್ ಗಳನ್ನ ಕಂಡುಹಿಡಿಯೋದ್ ಹೆಂಗ, ಈಸಿಯಾಗಿ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನಾನು ಅಲ್ಲಿ ಹೇಳ್ಕೊಟ್ಟಿದೀನಿ. ಸೊ ಆ ವಿಡಿಯೋಸ್ ಲಿಂಕ್ ಗಳನ್ನ ಕೂಡ ಏನಂತಂದ್ ಹೇಳಿದ್ರೆ ಈ ವಿಡಿಯೋಸ್ ಕೆಳಗಡೆ ಹಾಕಿರ್ತೀನಿ.
ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಇನ್ನೊಂದು ಟಾಪಿಕ್ ಮೇಲೆ ಸಿಗೋಣ. ಸೇಮ್ ಇದೇ ತರ ವಿಡಿಯೋಸ್ಗಳನ್ನ ನಾನು ಎಲ್ಲದಕ್ಕೂ ಮಾಡಾಕ್ತೀನಿ. ಸೊ ಯಾವ ಕಾನ್ಸೆಪ್ಟ್ ಅನ್ನ ನಾನು ಕಂಪ್ಲೀಟ್ ಆಗಿ ಮಾಡಿಲ್ಲ ಅವುಗಳನ್ನೇನಪ್ಪಾ ಅಂತಂದ ಹೇಳಿದ್ರೆ 30 ರಿಂದ 40 ನಿಮಿಷ ಮಾಡಿ ಹಾಕ್ತೀನಿ. ಸೊ ಯಾವ್ದು ಆಲ್ರೆಡಿ ಮಾಡಿದೀನಿ ಅವುಗಳ ಲಿಂಕ್ ಗಳನ್ನ ಹಾಕ್ತೀನಿ, ದಯವಿಟ್ಟು ಎಲ್ಲರೂ ಕಂಪ್ಲೀಟ್ ಆಗಿ ನೋಡ್ರಿ. ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಜೈ ಹಿಂದ್.